ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದ ಕೋಡಿ ಭಾಗದಲ್ಲಿರುವಂತಹ ಕಾಳಿ ಸೇತುವೆ ಕುಸಿದಿರುವಂತಹ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತ ಆಗಿದೆ. ನಾವಿದೀಗ ಕಾರವಾರ ನಗರದ ಕೋಡಿ ಭಾಗದಲ್ಲಿದ್ದೇವೆ. ಗಮನಿಸಬಹುದು, ಬೆಳಗಿನ ಜಾವ 1 ಗಂಟೆ ವೇಳೆಗೆ ಕಾರವಾರ ನಗರದ ಕೋಡಿ ಭಾಗದಲ್ಲಿರುವಂತಹ ಕಾಳಿ ಸೇತುವೆ ಕುಸಿದು ಬಿದ್ದಿತ್ತು. ಈ ಹಿನ್ನೆಲೆಯಲ್ಲಿ ಸಂಚಾರವನ್ನು ಸಂಪೂರ್ಣ ಬಂದ್ ಮಾಡಿದ್ದಾರೆ. ಕೇವಲ ದ್ವಿಚಕ್ರ ವಾಹನಗಳ ಓಡಾಟಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದು ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ನಿರ್ಮಾಣ ಆಗಿದ್ದಂತಹ ಸೇತುವೆ ಆಗಿತ್ತು. ಪ್ರಮುಖ ಸೇತುವೆ ಅಂದರೆ ಕಾರವಾರ ಗೋವಾ ಮಾರ್ಗಕ್ಕೆ ತೆರಳಲು, ಅಂದರೆ ಕಾರವಾರದಿಂದ ಚಿತ್ತಾಕುಲ ಆಗಿರ್ಬೋದು, ಕೈಗಾ ಆಗಿರ್ಬೋದು, ಈ ರೀತಿ ಹಲವು ಗ್ರಾಮಗಳಿಗೆ ತೆರಳೋದಕ್ಕೆ ಇರುವಂತಹ ಏಕೈಕ ಮಾರ್ಗ ಆಗಿತ್ತು. ಈ ಹಿನ್ನೆಲೆ 2 ಸೇತುವೆಗಳಿತ್ತು. ಈಗ ಸದ್ಯ ಒಂದು ಸೇತುವೆ ಅಂದರೆ 1983ರಲ್ಲಿ ನಿರ್ಮಾಣ ಆದಂತಹ ಸೇತುವೆ ಈಗ ಕುಸಿದು ಬಿದ್ದಿರತಕ್ಕಂಥದ್ದು. ಇದೇ ಮಾರ್ಗವಾಗಿ ಪ್ರತಿನಿತ್ಯ ಸಾಕಷ್ಟು ವಾಹನಗಳು ಓಡಾಡ್ತಾ ಇತ್ತು. ಗೋವಾಕ್ಕೆ ಸಾಕಷ್ಟು ಬಸ್ಗಳು, ಅಂದರೆ ಪ್ರವಾಸಿ ತಾಣ ಆಗಿರುವಂಥ ಹಿನ್ನೆಲೆಯಲ್ಲಿ ಬೆಳಗ್ಗೆ ಬೆಂಗಳೂರು ಆಗಿರ್ಬೋದು ಅಥವಾ ಬೇರೆ ಬೇರೆ ಭಾಗದಿಂದ ಬರುವಂಥ ಬಸ್ಗಳು ಸಹ ಸಂಚಾರ ಆಗ್ತಿತ್ತು. ಬೆಳಗಿನ ಜಾವ 1 ಗಂಟೆಗೆ ಈ ಸೇತುವೆ ಕುಸಿದ ಹಿನ್ನೆಲೆಯಲ್ಲಿ ಎಲ್ಲ ಬಸ್ ಸಂಚಾರನ ನಿರ್ಬಂಧವನ್ನು ಹೇರಿದ್ದಾರೆ. ಇದ್ರ ಜೊತೆಗೆ ನಾವು ಗಮನಿಸಬಹುದು, ಬ್ಯಾರಿಕೇಡ್ಗಳನ್ನು ಹಾಕಿ ನಿರ್ಬಂಧವನ್ನು ಹೇರಿರತಕ್ಕಂಥದ್ದು. ಏನು ಪೊಲೀಸರು ಸಹ ಎಲ್ಲ ಕೇವಲ ದ್ವಿಚಕ್ರ ವಾಹನ, ಅಂದರೆ ಈ ಸಂದರ್ಭದಲ್ಲಿ ಪರೀಕ್ಷೆಗಳಿದೆ, ದಿನನಿತ್ಯದ ಚಟುವಟಿಕೆಗಳೇ ಸಾಕಷ್ಟು ಅವಕಾಶ ಈ ಕಾರವಾರಕ್ಕೆ ಬರುವಂಥ ನಿಟ್ಟಿನಲ್ಲಿ ಕೇವಲ ದ್ವಿಚಕ್ರ ವಾಹನಗಳಿಗೆ ಮಾತ್ರ ಅವಕಾಶನ ಮಾಡಿದ್ದಾರೆ. ಅಂದರೆ ಟ್ಯಾಕ್ಸಿಗಳನ್ನಾಗಿರ್ಬೋದು ಅಥವಾ ಲಾರಿಗಳಾಗಿರ್ಬೋದು ಯಾವ ರೀತಿ ಇಲ್ಲಿ ಬೆಳಗ್ಗೆಯಿಂದ ಸಹ ಸಂಚಾರವನ್ನು ಸಂಪೂರ್ಣವಾಗಿ ಈ ಮಾರ್ಗದಲ್ಲಿ ಬಂದಾಗಿರೋ ನಿಟ್ಟಿನಲ್ಲಿ ಸಾಲುಗಟ್ಟಿ ನಿಂತಿದೆ. ಇದು ಕೇವಲ ಇಲ್ಲಿ ಕಾರವಾರ ನಗರ ಮಾತ್ರ ಅಲ್ಲ, ಕಾರವಾರದಿಂದ ಸುಮಾರು ಒಂದು 5 ಕಿಲೋಮೀಟರ್ ದೂರದಲ್ಲಿ ಸಹ ವಾಹನಗಳನ್ನು ನಿಲ್ಲಿಸಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ವಾಹನಗಳನ್ನು ನಿಲ್ಲಿಸಿದ್ದಾರೆ. ಸುಮಾರು 100 ವಾಹನಗಳಂದರೆ ಕಾರವಾರ ಭಾಗದಿಂದ ಗೋವಾಕ್ಕೆ ಹೋಗುವಂತಹ ಲಾರಿಗಳು, ಟ್ರಕ್ಗಳು, ಬಸ್ಗಳು, ವಾಹನಗಳು, ಅಂದರೆ ಪ್ರವಾಸಕ್ಕಂತ ಬಂದಂತಹ ಏನು ಕಾರ್ಗಳು ಸಹ ಈಗ ಸಂಪೂರ್ಣವಾಗಿ ಇಲ್ಲ ತಡೆಯನ್ನು ಮಾಡಿರೋ ನಿಟ್ಟಲ್ಲಿ ಸಾಲುಗಟ್ಟಿ ನಿಂತಿರತಕ್ಕಂಥದ್ದು. ಇದು ಒಂದು ಭಾಗ ಆಗಿರ್ಬೋದು. ಇನ್ನೊಂದು ಭಾಗ ಗೋವಾದಿಂದ ಈ ಏನು ಕರ್ನಾಟಕಕ್ಕೆ ಬರುವಂತಹ ವಾಹನಗಳು ಸಹ ನಿಲ್ಲಿಸಿದ್ದಾರೆ. ಕೇವಲ ದ್ವಿಚಕ್ರ ವಾಹನಗಳಿಗೆ ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಏನು ಜಿಲ್ಲಾಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಸೇತುವೆ ಕುಸಿದಂತಹ ಸಂದರ್ಭದಲ್ಲಿ ತಕ್ಷಣ ಸ್ಥಳಕ್ಕೆ ಬಂದಿದ್ದರು. ಬಂದಂತಹ ಸಂದರ್ಭದಲ್ಲಿ ಒಂದು ಸೇತುವೆ ಕುಸಿದಿದೆ, ಇನ್ನೊಂದು ಏಕೈಕ ಹೊಸದಾಗಿ ನಿರ್ಮಾಣ ಆಗಿರುವ ಸೇತುವೆ ಇದೆ. IRB ಅವರ ಅವೈಜ್ಞಾನಿಕ ಕಾಮಗಾರಿಯಿಂದ ಶಿರೂರಿನಲ್ಲಿ ಗುಡ್ಡ ಸಹ ಕುಸಿದಿತ್ತು. ಈಗ ಮಾಡಿರುವಂತಹ ಹೊಸ ಸೇತುವೆಯ ಗುಣಮಟ್ಟ ಯಾವುದಿದೆ ಅನ್ನೋ ಪರಿಶೀಲನೆ ಮಾಡಬೇಕು. ಮತ್ತು ಇದರ ಧಾರಣ ಸಮಸ್ಯೆ ಸಾಕಷ್ಟು, ಈಗ ಒಂದೇ ಸೇತುವೆ ಆಗಿರೋದ್ರಿಂದ ಏನು ಸಾಕಷ್ಟು ವಾಹನಗಳು ಓಡಾಡಿದ್ರೆ ಮತ್ತೇನಾದರೂ ಅನಾಹುತ ಆಗುತ್ತೆ. ಯಾಕಂದರೆ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಸೇತುವೆ ಆಗಿದೆ. ನದಿ ಸಹ ಸಾಕಷ್ಟು ಆಳದಲ್ಲಿರುವಂತಹ ಹಿನ್ನೆಲೆಯಲ್ಲಿ ಏನಾದರೂ ಮತ್ತೆ ಈ ಸೇತುವೆಗೆ ಸಹ ಏನಾದರೂ ಸಾಕಷ್ಟು ಮಳೆ ಸಹ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಈ ಸೇತುವೆ ಸಹ ಏನಾದರೂ ಕುಸಿದರೆ ಸಾಕಷ್ಟು ದೊಡ್ಡ ಅನಾಹುತ ಆಗೋ ನಿಟ್ಟಿನಲ್ಲಿ ವಾಹನ ಸಂಚಾರವನ್ನು ಬಂದ್ ಮಾಡಿರತಕ್ಕಂಥದ್ದು. ಸರ್ಕಾರಿ ಬಸ್ಗಳನ್ನು ಸಹ ಬಿಡ್ತಾ ಇಲ್ಲ, ಎಲ್ಲ ಬಸ್ಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಕೇವಲ ದ್ವಿಚಕ್ರ ವಾಹನಗಳಿಗೆ ಅವಕಾಶ ಕೊಟ್ಟಿರೋ ನಿಟ್ಟಿನಲ್ಲಿ ಸಾಲುಗಟ್ಟಿ ವಾಹನಗಳು ನಿಂತಿರತಕ್ಕಂಥದ್ದು. ಇದು ಭಾಳ ಕಾರವಾರದಲ್ಲಿ ಸಾಕಷ್ಟು ದೊಡ್ಡ ಸಮಸ್ಯೆಯನ್ನೇ ಸೃಷ್ಟಿ ಮಾಡಿರತಕ್ಕಂಥ ಈ ಸೇತುವೆ ಬಿದ್ದಿರತಕ್ಕಂಥ. ಯಾಕಂದರೆ ಕಾರವಾರ ಮತ್ತು ಏನು ಗೋವಾ ಭಾಗಕ್ಕೆ ಇದೊಂದು ಕೊಂಡಿಯಾಗಿತ್ತು. ಈ ಸೇತುವೆ ನಿರ್ಮಾಣ ಆಗಿತ್ತು 1983ಕ್ಕಿಂತ ಮುಂಚೆ ಭಾರತದಲ್ಲಿ ಇಲ್ಲಿ ಓಡಾಟವನ್ನು ಮಾಡ್ತಾ ಇದ್ರು. ಈ ಸೇತುವೆ ನಿರ್ಮಾಣ ಆದ ನಂತರ ದೊಡ್ಡ ದೊಡ್ಡ ವಾಹನಗಳ ಓಡಾಟಕ್ಕೆ ಅವಕಾಶ ಆಯಿತು. ಸಾಕಷ್ಟು ಸಂಖ್ಯೆಯಲ್ಲಿ ಕಾರವಾರದಿಂದ ಅಂದರೆ ಸದಾಶಿವಗಡ ಆಗಿರ್ಬೋದು, ಚಿತ್ತಾಕುಲ ಆಗಿರ್ಬೋದು, ಈ ಗ್ರಾಮದಲ್ಲಿ ಸಾಕಷ್ಟು ಮನೆಗಳ ನಿರ್ಮಾಣ ಆಯಿತು. ಸಾಕಷ್ಟು ಜನರು ಅಲ್ಲಿ ವಸತಿಗೆ ನಿಂತರು. ಅವರೆಲ್ಲರೂ ಸಹ ಇದೇ ಸೇತುವೆ ಮಾರ್ಗವಾಗಿ ಬರ್ತಾ ಇದ್ರು. ಆದರೆ ಸದ್ಯ ಸೇತುವೆಯೇ ಕುಸಿದು ಬಿದ್ದ ನಿಟ್ಟಿನಲ್ಲಿ ಈ ವಾಹನಗಳೆಲ್ಲ ಸಂಚಾರ ಈಗ ಬಂದಾಗಿ ಸಾಕಷ್ಟು ಸಮಸ್ಯೆ ಆಗ್ತಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರದಲ್ಲಿ ನಡೆದಂತಹ ಸೇತುವೆ ಕುಸಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ನಮ್ಮ ಜೊತೆ ಮಾತಾಡೋದಕ್ಕೆ ಸಚಿವರಿದ್ದಾರೆ. ಸರ್, ಸಾಲು ಹೆದ್ದಾರಿಯಲ್ಲಿ ಈ ರೀತಿ ಪ್ರಕರಣ ಆಗ್ತಿದೆ, ಏನು ಸರ್ ಇದು ಬೆಳವಣಿಗೆ? ಈ ರೀತಿ ಜಿಲ್ಲೆಗೆ ನೇರವಾಗಿ ಕಾರಣ ಸೆಂಟ್ರಲ್ ಗೌರ್ಮೆಂಟ್ BJP ಸರ್ಕಾರ. ಈ ಗುಡ್ಡ ಕುಸಿತ ಇರ್ಬೋದು, ಬ್ರಿಡ್ಜ್ ಡ್ಯಾಮೇಜ್ ಆಗಿ ಈಗ ಬಿದ್ದಿದ್ದಿರ್ಬೋದು, ಎಲ್ಲದಕ್ಕೂ. ಯಾಕೆಂದರೆ ಸ್ಟೇಟ್ ಗೌರ್ಮೆಂಟ್ನವರು NHI ಮೇಲೆ, ಅದಲ್ಲದೆ ಫಾರೆಸ್ಟ್ ಇಲಾಖೆಯವರು FIR ಮಾಡಿದ್ರು. ಇವ್ರಿಗೆ ಬೀಳ್ತದೆ ಅಂದೇಳಿ ಗೊತ್ತಿದ್ದು, ಈಗ ಗೊತ್ತಿಲ್ಲದೆ ಆಗೋದು ಬೇರೆ, ಗೊತ್ತಿರೋದಿಲ್ಲ, ಏನೂ ಮಾಡಲಿಕ್ಕಾಗೋದಿಲ್ಲ. ಇದು ಮೊದಲೇ 1 ವರ್ಷದ ಮೊದಲೇ ಕೊಟ್ಟಿದ್ದಾರೆ. ಅದು ಆ ಬ್ರಿಡ್ಜ್ ಮೇಲೆ ತಿರುಗಾಡಿದರೆ ಅನಾಹುತ ಗ್ಯಾರಂಟಿ ಅಂದೇಳಿ ರಿಪೋರ್ಟ್ವರೆಗೂ ಇದೆ. ರಿಪೋರ್ಟು ಇಟ್ಕೊಂಡು ಸಾಯುವಲ್ಲವರೆಗೂ ಇವರು ಕೆಲಸ ಮಾಡಬಾರ್ದು ಅಂದೇಳಿ ನಿರ್ಧಾರ ಮಾಡಿದ್ದಿದ್ರೆ ಏನೂ ಮಾಡಲಿಕ್ಕಾಗೋದಿಲ್ಲ. ಅದಕ್ಕೆ ಜನ ಉತ್ತರ ಕೊಡ್ತಾರೆ. ಈಗ ನಾನು ತೀರ್ಮಾನ ಮಾಡಿದ್ದೇನೆ, ಜನರ ಮೇಲೆ ಬಿಟ್ಬಿಡ್ತೀನಿ. ಯಾಕೆಂದರೆ ನಾವು FIR ಮಾಡಾಯ್ತು, ಗಲಾಟೆ ಮಾಡಾಯ್ತು, ಎಲ್ಲ ಆಯಿತು. ಸ್ಟೇಟ್ ಗೌರ್ಮೆಂಟಿಗೂ NHIನವರಿಗೂ ಸಂಬಂಧ ಇಲ್ಲದ ರೀತಿಯಲ್ಲಿದ್ದಾರೆ. ಅವರಿಗೆ ಬೇಕಾದದ್ದು ಏನು, ನಾವು ಅವರಿಗೆ ಯಾರ್ದು ಬೇಕಾದ್ರಲ್ಲಿ ದೇವಸ್ಥಾನ ತೆಗೆದು ಅವರಿಗೆ NHI ರೋಡ್ ಮಾಡಲಿಕ್ಕೆ 66 ಮಾಡಲಿಕ್ಕೆ ನಾವು ತೆಗೆದುಕೊಟ್ಟಿದ್ದೇವೆ. ಮನೆ ಆಯಿತು, ಹೋಟೆಲ್ ಆಯಿತು, ಎಲ್ಲ ಎಷ್ಟೋ ಜನ ಬೀದಿಗೆ ಬಿದ್ದರು. ಆದರೂ 1000 ಗಟ್ಟಲೆ ಜನ ಸಾಯ್ತಾ ಇದ್ದಾರೆ. ಆದರೂ ಅವರು ಇನ್ನೂ ಎಚ್ಚೆತ್ತುಕೊಳ್ಳಿಲ್ಲ. ಅಂದರೆ ನನ್ನ ಜಿಲ್ಲೆ ಜನ
ಅವ್ರಿಗೆ ತಕ್ಕ ಪಾಠ ಕಲಿಸ್ತಾರೆ. ಸರ್, ಈಗ ಶರಾವತಿ ಸೇತುವೆಯಲ್ಲೂ ಸಹಿತ ಇದೇ ರೀತಿ ಪ್ರಕರಣ ಆಗಿತ್ತು. ಚೆಕ್ ಮಾಡಿದ್ರು ಅದೇ ಸೇತುವೆ ಈಗ ಧಾರಣ ಸಮಸ್ಯೆ ಇದೆ ಅಂತ ಹೇಳಿ ವರದಿ ಕೊಟ್ಟಿದ್ದಾರೆ. ಅಲ್ಲೂ ಓಡಾಡ್ತಿದೆ, ಒಂದು ಹಳೆ ಸೇತುವೆ ಬಂದಾಗಿದೆ. ಈ ರೀತಿಯಲ್ಲಿ ಜಿಲ್ಲೆಯಲ್ಲಿ ಯಾವ ರೀತಿ ಭಯದ ವಾತಾವರಣ ಅಲ್ಲ ಸರ್ ಇದು? ದಿನ ಸಾಯ್ತಾ ಇದ್ದಾರೆ ಅಂತೇಳಿ ಹೇಳಿದೆ ನಾನು. IRB ಅವರಿಂದ NHAIನವರಿಂದ 66ಅಲ್ಲಿ NH66 ದಿನ ಸಾಯ್ತಾ ಇದ್ದಾರೆ. ದಿನ ನಾವು ಓಡಾಡ್ಬೇಕಾದ್ರೆ ನಮಗೂ ಭಯ ಆಗ್ತಾ ಇದೆ. ಅಂಥ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಅವರಂತೂ ಯೋಚನೆನೂ ಮಾಡೋದಿಲ್ಲ. ನಾನು ಕೇಳಿದೆ, ನೋಡಿ ಒಂದು ಬ್ರಿಡ್ಜ್ ಬಂದ್ ಮಾಡಿ ಇಟ್ಟಿದ್ರಿ, ಎಷ್ಟು 5-6 ವರ್ಷ ಆಯಿತು, ಅದು ಏನು ರೀ ಮಾಡೋದಿಲ್ಲ ಕೇಳಿದ್ರು. ಸೆಂಟ್ರಲ್ ಗೌರ್ಮೆಂಟ್ ಮಾಡಬೇಕು ಅಂತೇಳಿ ನೇರವಾಗಿ NHAIPD ಹೇಳ್ತಾರೆ. ಇದರ ಅರ್ಥ ಏನು? ಇವ್ರೀಗ ಟೋಲ್ ಕಲೆಕ್ಟ್ ಮಾಡೋಕ್ಕೆ ಅಥವಾ ವಸೂಲಿ ಮಾಡಲಿಕ್ಕೆ ಮಾತ್ರ ಇರೋದು. ದುಡ್ಡು ಪೂರ ನಮ್ಮದೇ ಟ್ಯಾಕ್ಸಲ್ಲಿ ಅವ್ರಿಗೆ ಬ್ರಿಡ್ಜ್ ಮಾಡಿಕೊಟ್ಟು ಅವರು ಇಲ್ಲಿ ಜನರು ಸಾಯಿಸಿ ಜನರಿಗೆ ರೋಡ್ ಮೇಲೂ ಹಾಕಿ ದಿನ ಅವರು ಉಪದ್ರ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡೋದಿದ್ರೆ ಇನ್ನೇ ನಾವು ಹೆಚ್ಚು ದಿನ ಸುಮ್ಮನೆ ಇರಲಿಕ್ಕೆ ಆಗೋದಿಲ್ಲ. ಜನ ಉತ್ತರ ಕೊಡ್ತಾರೆ. ಈಗ ಹಳೆ ರೋಡು ಹಳೆ ಸೇತುವೆನೇ ಮುಂದುವರಿಸಿದ್ದಾರೆ, ಇದಕ್ಕೆ ಕಾರಣನೇ ಸರ್? ಇವರೇ ಖಂಡಿತ ಹಳೆ ಸೇತುವೆ ಮೇಲೆ ನಿಂತ್ಕೊಂಡು ಹೊಸ ಸೇತುವೆ ಮಾಡಿದ್ದಾರೆ. ಅದು ಎಲ್ಲೂ ಮಾಡಿದ್ದಿಲ್ಲ, ನಾನಂತೂ ಎಲ್ಲೂ ನೋಡಿದ್ದಿಲ್ಲ. ಹೌದು, IRB ಅವರು. ಯಾಕೆಂದರೆ ಒಂದು ಬ್ರಿಡ್ಜ್ ಮಾಡೋದು ಅಂತ ಹೇಳಿದ್ರೆ ಸೇತುವೆ ಮಾಡುವಾಗ ಅದಕ್ಕೇನು ಬೇಕು ಪೂರಕವಾಗಿ ಎಸ್ಟಿಮೇಟ್ ಇರ್ತದೆ, ಎಲ್ಲ ಅದು ಮಣ್ಣು ತುಂಬಿಕೊಂಡು ಹೇಗೆ ಮಾಡಬೇಕು ಅದು ಮಾಡಲಿಲ್ಲ. ಇವರು ಏನೋ ಯಾವುದೋ ಏನು ಒಂದು ಸೇತುವೆ ಪಕ್ಕದಲ್ಲೇ ಮತ್ತೊಂದು ಸೇತುವೆ ಅಲ್ಲಿ ವಿಸಿಬಿಲಿಟಿ ಇದೆಯೋ ಇಲ್ಲ ಅಂದ್ರೂ ನೋಡಲಿಲ್ಲ ಅವರು. ನನ್ನ ಅನಿಸಿಕೆ, ಇಲ್ಲಾಂದರೆ ಈ ಪರಿಸ್ಥಿತಿ ಆಗೋದಿಲ್ಲ. ಅವ್ರು ಆ ರೀತಿಯಲ್ಲಿ ಮತ್ತು ಹಳೆ ರೋಡು ಈಗೂ ಹಾಗೆ ಇಟ್ಟಿದ್ದಾರೆ. ಎಲ್ಲಿ ಬೇಕಾದರೆ ನೋಡಿ, ಅವ್ರ ರೋಡ್ ಒಂದೇ 1 ಕಿಲೋಮೀಟರ್ ರೋಡ್ ಸರಿ ಇದ್ದದಿದ್ದರೆ ತೋರಿಸಿ. ಎಲ್ಲ ಹೊಂಡ ಬಿದ್ದಿದೆ, ಎಲ್ಲ ಕಳಪೆ ಕಾಮಗಾರಿನೇ ಮಾಡಿದೆ. ಏನು ಆ್ಯಕ್ಷನ್ ಏನು ತಗೊಂತೀರಿ ಸರ್? ಸರಿ ಹೇಳಿದ್ರೆ ಎಫ್ಐಆರ್ ಮಾಡಾಗಿದೆ, ನಾವೇನು ಮಾಡಿದ್ರಿ? ಸೆಂಟ್ರಲ್ ಗೌರ್ಮೆಂಟು BJP ಅವರು ಇದಕ್ಕೆ ತೀರ್ಮಾನ ಮಾಡಬೇಕು. ಅವ್ರ ಸರ್ಕಾರ ಇದೆ, ಅವ್ರ ರೋಡು ನಾವು ಮಾಡಿದ್ದೇವೆ. ನಮ್ಮ ಮುಖ್ಯಮಂತ್ರಿಗಳು ಬಂದು ಹೇಳಿದ್ರು, ಇಡೀ ಸರ್ಕಾರ ಬಂತು ಕಾರವಾರಕ್ಕೆ. ಮತ್ತೆ ಇದಕ್ಕೂ ಹೆಚ್ಚು ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ? ಅವ್ರು ಇನ್ನು ತೀರ್ಮಾನ ತಗೊಳ್ಳಿಲ್ಲ ಅಂದ್ರೆ ಜನ ತೀರ್ಮಾನ ತಗೊಳ್ತಾರೆ. ಟೋಲ್ ಸಂಗ್ರಹ ಮತ್ತೆ ಆಗ್ತದೆ ನೋಡಿ. ಇವತ್ತೊಂದು ಟೋಲ್ ಸಂಗ್ರಹ ಬಂದ್ ಮಾಡಬೇಕು ಅಂದೇಳಿ ನಾವು ಮೊದಲಿಂದನೂ ಪಾಪ ಈಗ ಶಾಸಕರು ಅರ್ಜೆಂಟ್ ಇದೆ ಅಂದೇಳಿ ಬರಲಿಲ್ಲ ಅವರು. ಸತೀಶ್ ಶೈಲ್ ಅವರು ಟೋಲ್ ಹೋಗಿ ಬಂದು ಮಾಡಿದ್ರು. ಮತ್ತು ಮುಖ್ಯಮಂತ್ರಿಗಳು ಬಂದವಾಗೂ ಅಸಮಾಧಾನ ಆಯಿತು ಅವರಿಗೆ, ಹೀಗೆಲ್ಲ ಮಾಡಬಾರ್ದು ಇದೆಲ್ಲ ಅಂದೇಳಿ. ಮತ್ತು ಸರ್ಕಾರದಿಂದನೂ ಲೆಟ್ರ್ ಕೊಟ್ಟಿದ್ದೇವೆ, ನಾವು ಡಿಸಿಷನ್ ಮಾಡಿ ಲೆಟ್ರ್ ಕೊಟ್ಟಿದ್ದೇವೆ. ಇದು ನೀವು ಟೋಲ್ ಸಂಗ್ರಹಣ ಮಾಡ್ತಾ ಇರೋದು ಸರಿಯಲ್ಲ, ನೀವು ರೋಡ್ ಯಾವುದೇ ರೀತಿಯಲ್ಲಿ ಪೂರ್ತಿ ಮಾಡಿ ಕೊಡಲಿಲ್ಲ, ಮತ್ತು ಯಾವುದೇ ರೋಡು ಅಥವಾ ಬ್ರಿಡ್ಜು ಸರಿಯಾಗಿ ಆಗಲಿಲ್ಲ, ಇದ್ರ ಮೇಲೆ ಕ್ರಮ ತಗೊಳ್ಳಿ ಅಂದೇಳಿ. ಮತ್ತು ಇದಕ್ಕೂ ಹೆಚ್ಚು ನಾವು ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಮುಖ್ಯಮಂತ್ರಿಗಳೇ, ಇಡೀ ಸರ್ಕಾರನೇ ನಾವು ಒಂದು ಸೈಡ್ ನಿಂತು ಅವ್ರ ವಿರುದ್ಧ ಮಾಡೋರಲ್ಲ, ನ್ಯಾಯವಾಗಿ ನಮ್ಮ ಹಕ್ಕನ್ನು ನಾವು ಕೇಳಿದ್ದಾರೆ, ಅದನ್ನು ಮಾಡುವಂಥದ್ದು ಅವ್ರಿಗೆ ಬಿಟ್ಟಿದ್ದು. ಸರಿ, ಕೊನೆ ಪ್ರಶ್ನೆ. ಈಗ 2009ರಲ್ಲಿ ಅದನ್ನು ಚೆಕಿಂಗ್ ಆಗಿತ್ತು ಸರ್. ಒಂದು 15 ದಿನ ವಾಹನ ಸಂಚಾರ ಸ್ಟಾಪ್ ಮಾಡಿ ಫುಲ್ ಚೆಕಿಂಗ್ ಮಾಡಿ ಅಲ್ಲಿ ಮತ್ತೆ ಅವಕಾಶ ಮಾಡಿಕೊಟ್ಟಿದ್ರು. ಇದಾದ ನಂತರ ಅದ್ರ ಧಾರಣ ಸಾಮರ್ಥ್ಯ ಸರಿ ಇಲ್ಲ ಅಂತ ಸಾಕಷ್ಟು ಅಬ್ಜೆಕ್ಷನ್ಗಳು ಬಂದಿತ್ತು. ಆದರೂ ಇದು ಈ ರೀತಿ ಓಡಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಇವತ್ತು ಅನಾಹುತ ಆಗಿದೆ. ಇದಕ್ಕೆ ಯಾರು ಸರ್ ಕ್ರಿಮಿನಲ್ ಅಫೆನ್ಸ್ ಯಾರ ಮೇಲೆ ಸರ್? ಈಗ NHAI ಮೇಲೆ ಮಾಡಬೇಕು ಮತ್ತು IRB ಅವ್ರ ಮೇಲೆ ಮಾಡಬೇಕು. ಇಲ್ಲ ನೇರವಾಗಿ ಸೆಂಟ್ರಲ್ ಗೌರ್ಮೆಂಟ್ BJP ಸರ್ಕಾರ ಇದೆ, ಅವ್ರ ಮೇಲೆ ಮಾಡ್ತಾ ಇದ್ದೀನಿ. ಎಸ್, ಇದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಅವರ ಅಭಿಪ್ರಾಯ. ಈ ಘಟನೆಗೆ ನೇರ ಕೇಂದ್ರ ಸರ್ಕಾರ ಜೊತೆಗೆ IRB ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕಾರಣ. ಅವ್ರ ಮೇಲೆ ಮೊದಲು ಆ್ಯಕ್ಷನ್ ತೊಗೊಂಡ್ರೆ ಇವೆಲ್ಲ ಸರಿಯಾಗುತ್ತೆ ಅನ್ನೋದು ಮಂಕಾಳು ವೈದ್ಯರ ಅಭಿಪ್ರಾಯ. ಸಂದೀಪ್ ಸಾಗರ್, ನ್ಯೂಸ್ ಫಸ್ಟ್, ಕಾರವಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.